ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಸನ್ಸ್ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಟೈಮೇ ಇರಲಿಲ್ಲ ರೀ. ಏನು ಮಾಡೋದು, ಮನೆ ಮಕ್ಕಳು ಕೆಲಸ ಎಲ್ಲ ನೋಡಬೇಕಲ್ವ, ಅದಕ್ಕೆ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದೆ, ಸಾರಿ. ಸೊ ಇವತ್ತು ADHD ನ್ಯಾಚುರಲ್ ಹೋಮ್ ರೆಮಿಡೀಸ್ 3ನಲ್ಲಿ ಸ್ಲೀಪ್ ಬಗ್ಗೆ ನೋಡೋಣ. ಸೊ ಸ್ಲೀಪ್ ಮೇಜರ್ ಸಿಂಪ್ಟಮ್. ಸ್ಲೀಪ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ ADHD ಮಕ್ಕಳಲ್ಲಿ. ಅವ್ರಲ್ಲಿ ನಿದ್ದೆ ಅನ್ನೋದು ತುಂಬ ತುಂಬ ಕಡಿಮೆ. ಅಟ್ಲೀಸ್ಟ್ ಒಂದು ಮಗು 78 ಅವರ್ಸ್ ಆದರೂ ಮಲಗಬೇಕು. ಆದರೆ ADHD ಇರೋ ಮಕ್ಕಳಿಗೆ 1 ಅವರ್ 1 ಆರ್ 2 ಅವರ್ಸ್ಗೂ ನಿದ್ದೆ ಬರೋಲ್ಲ. ಅವ್ರಿಗೆ ಎನಿ ಟೈಮ್ ಅವರು ಮೈಂಡ್ ಆ್ಯಕ್ಟಿವ್ ಆಗೇ ಇರುತ್ತೆ. ಆ ರಿಲ್ಯಾಕ್ಸೇಷನ್ ಅಂತಾರಲ್ಲ, ಅದು ಸಿಗಲ್ಲ. ಸೊ ಅವ್ರಿಗೆ ಪ್ರಾಪರ್ ಕ್ವಾಂಟಿಟಿ ಸಿಗಲ್ಲ ಸ್ಲೀಪು. ಸೊ ರಿಲ್ಯಾಕ್ಸಿಂಗ್ ಮೈಂಡ್ ಇರಲ್ಲ. ಸೊ ಇದಕ್ಕೆ ಏನು ಮಾಡಬೇಕು ಮನೆಯಿಂದ ನಾವು ಅನ್ನೋದು ನೋಡೋಣ. ಸೊ ಮಲಗೋಕ್ಕಿಂತ ಮುಂಚೆ ಯಾವಾಗಲೂ ಪರ್ಟಿಕ್ಯುಲರ್ ಟೈಮ್ ನೀವು ಫಾಲೋ ಮಾಡ್ಕೊಳ್ಳಿ. 15 ದಿನ ಮುಂಚೆ ಅವ್ರಿಗೆ ಬಿಸಿ ಬಿಸಿ ಹಾಲು ಕೊಡಿ. ಸೊ ಬಿಸಿ ಹಾಲು ಕೊಡೋದ್ರಿಂದನೂ ನಿದ್ದೆ ಬರುತ್ತೆ. ಆಮೇಲೆ ನೀವು ಮೇನ್ ಏನಂದರೆ ಮೇಂಟೈನ್ ಮಾಡಬೇಕು, ಪ್ರಾಪರ್ ಸ್ಲೀಪ್ ಟೈಮ್ ಇರಬೇಕು ಅವ್ರಿಗೆ. ಇವತ್ತು ಒಂದು ಟೈಮು, ನಾಳೆ ಒಂದು ಟೈಮು, ನಾಳೆದು ಒಂದು ಟೈಮು, ಹಂಗೆ ಮಲಿಸ್ಬಾರ್ದು. ಒಂದೇ ಟೈಮ್ ಫಾಲೋ ಅಪ್ ಮಾಡ್ಕೋಬೇಕು ದಿನ. ಆಮೇಲೆ ಎಲ್ಲ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಏನೇನಿದೆ, ಫ್ರಿಜ್ಜು, ಡಿಸ್ಟರ್ಬ್ ಮಾಡೋ ಥರ ಏನಿರುತ್ತೆ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸು, ಲೈಟು, TV, ಫೋನ್, ಇದೆಲ್ಲನೂ ಕಡಿಮೆ ಮಾಡಿಬಿಡ್ರಿ. ಪ್ರಶಾಂತವಾಗಿರ್ಬೇಕು ಅವ್ರು. ಮಲಗಬೇಕಾದ್ರೆ ಅವ್ರಿಗೆ ಏನೇ ಥರ ತೊಂದರೆ, ಏನೇ ಥರ ಡಿಸ್ಟರ್ಬೆನ್ಸ್ ಕೊಡಬೇಡಿ. ನೆಕ್ಸ್ಟು ಪ್ಲೇ ಸಾಫ್ಟ್ ಮ್ಯೂಸಿಕ್. ಇದೆಲ್ಲ ಆಫ್ ಮಾಡಿ ನಿಧಾನಕ್ಕೆ ಮೊಬೈಲ್ನಲ್ಲಿ ಬರೀ ಆಡಿಯೋ ಮ್ಯೂಸಿಕ್ ಇರಬೇಕು, ವಿಡಿಯೋ ಅಲ್ಲ, ಬರೀ ಆಡಿಯೋ ಮ್ಯೂಸಿಕ್. ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅಂತ ಬರುತ್ತೆ, ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ. ಸ್ಲೀಪ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಫಾರ್ ಕಿಡ್ಸ್ ಅಂತ ಬರುತ್ತೆ. ಅದರಲ್ಲಿ ಯಾವುದಾದ್ರೂ ಆ ಮಗುಗೆ ಯಾವುದು ಇಷ್ಟ ಆಗುತ್ತೋ ನೋಡಿ, ಅದನ್ನ ಆನ್ ಮಾಡಿ ನಿಧಾನಕ್ಕೆ ಒಂದು ಮೀಡಿಯಮ್, ತುಂಬ ಜೋರಾಗೂ ಸೌಂಡ್ ಇಡಬೇಡಿ, ತುಂಬ ಕಡಿಮೆ ಮಾಡಬೇಡಿ. ಒಂದು ನಿಧಾನಕ್ಕೆ, ಒಂದು ಮ್ಯಾಕ್ಸಿಮಮ್ ಒಂದು ಮೈಲ್ಡ್ ಮ್ಯೂಸಿಕ್ ಬರೋ ಥರ ನೋಡಿಕೊಂಡು ಆನ್ ಮಾಡಿ. ಆ ಮಗುಗೆ ಬರೀ ಆಡಿಯೋ ಕೇಳಬೇಕು. ಆ ಮಗು ಕಿವಿ ಕೊಟ್ಟು ಆ ಮ್ಯೂಸಿಕ್ನ ಕೇಳಿ ಆ ಮ್ಯೂಸಿಕ್ ಕಡೆ ಅವರು ಮೈಂಡೆಲ್ಲ ಡೈವರ್ಟ್ ಆಗುತ್ತೆ. ಆವಾಗ ನಿಧಾನಕ್ಕೆ ಮಸಾಜ್ ಮಾಡಿ. ಕೈ, ಕಾಲು, ಹ್ಯಾಂಡ್ಸ್, ಲೆಗ್ಸ್, ಮೇಲ್ ಪೋರ್ಷನಿಂದ ಕೈ, ಶೋಲ್ಡರಿಂದ ಕೈ ಟಿಪ್ಪು, ಬೆರಳಿನ ಟಿಪ್ವರೆಗೂ, ಫಿಂಗರ್ ಟಿಪ್ವರೆಗೂ ಮಸಾಜ್ ಮಾಡಿ. ಮೇಲಿಂದ ಫ್ರಮ್ ಅಪ್ ಟು ಡೌನ್ ಪೋಸ್ಚರು. ಆಮೇಲೆ ಕಾಲು ಅದೇ ಥರ, ಕೈ ಪೋರ್ಷನಿಂದ ಕಾಲು ಫಿಂಗರ್ ಟಿಪ್ವರೆಗೂ ಮಸಾಜ್ ಮಾಡಿ. ಆಮೇಲೆ ಹೆಡ್ಡು, ತಲೆ ಕೂದಲು, ಆ ಹೇರ್ ಪೋರ್ಷನ್ ತಲೆಯಿಂದ ನಿಧಾನಕ್ಕೆ ಮಸಾಜ್ ಮಾಡಿ. ಫಿಂಗರ್ ಟಿಪ್ಸ್ನಲ್ಲಿ ಕೈ, ಕಾಲು, ಫಿಂಗರ್ ಟಿಪ್ಸು ನಿಧಾನಕ್ಕೆ ಮಸಾಜ್ ಮಾಡ್ತಾಯಿರಿ. ಆಮೇಲೆ ಆ ಮಗು ನಿಧಾನಕ್ಕೆ ಆ ಮಸಾಜ್ ನೀವು ಮಾಡ್ತಾ ಮಾಡ್ತಾ ಆ ಮಗುಗೆ ಆ ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಆ ಮಗುಗೆ ನಿದ್ದೆ ಬರುತ್ತೆ. ಇದೇ ಫಾಲೋ ಮಾಡಿ ಸ್ವಲ್ಪ ದಿನ ನೋಡಿ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಅವರು ಫಸ್ಟು ಬಾಡಿ ರಿಲ್ಯಾಕ್ಸಿಂಗಿಂದ ಫಸ್ಟ್ ಬೇಕಾಗಿರೋದು ಮೈಂಡ್ ರಿಲ್ಯಾಕ್ಸಿಂಗ್. ಅವ್ರ ಬ್ರೈನ್ಗೆ ರಿಲ್ಯಾಕ್ಸ್ ಸಿಗಬೇಕು. ಆ ಸಮಾಧಾನ ಅನ್ನೋದು ಫಸ್ಟು ಬ್ರೈನಿಗೆ ಹೋಗಿ, ಆಮೇಲೆ ಅವರಿಗೆ ಬಾಡಿ ರಿಲ್ಯಾಕ್ಸಿಂಗ್ ಸಿಕ್ಕಿ ರಿಲ್ಯಾಕ್ಸ್ ಆಗಿ ಮೈಂಡು ಬಾಡಿ ಕಾನ್ಸ್ಟೆಂಟ್ ಲೆವೆಲ್ಗೆ ಬರುತ್ತೆ. ಆಮೇಲೆ ಮಗು ನಿದ್ದೆ ಹೋಗುತ್ತೆ. ನಿದ್ದೆ ಹೋದ್ಮೇಲೆ ಯಾವುದೇ ಥರ ಮತ್ತೆ ನೀವು ಲೈಟ್ ಆನ್ ಮಾಡೋದು ಇಲ್ಲ ಏನಾದರೂ ಸೌಂಡ್ ಮಾಡೋದು ಮಾಡಬೇಡಿ. ಮತ್ತೆ ಎದ್ದು ಕೂತ್ಕೊಬಿಡ್ತಾರೆ ಅಷ್ಟೇ. ಆಮೇಲೆ ಕೈನಲ್ಲಿ ಏನೂ ಇರಬಾರ್ದು. ಮೋಸ್ಟ್ಲಿ ADHDನಲ್ಲಿರೋ ಮಕ್ಕಳು ಏನಾದರೂ ಹಿಡ್ಕೊಂಡು ಮಲಗಿರ್ತಾರೆ. ಇದು ಬಾಲ್ ಅಂತೆ, ಟಾಯ್ ಅಂತೆ, ಅದೆಲ್ಲ ಏನೂ ಕೊಡಬೇಡಿ. ಬೇಕಾದ್ರೆ ಸಾಫ್ಟ್ ಟಾಯ್ ಕೊಡ್ಬೋದು. ಏನಾದರೂ ಸಾಫ್ಟ್ ಟಾಯ್ಸು, ಟೆಡಿ ಬೇರ್ಸು ಆ ಥರ ಕೊಡಿ. ಈ ರೌಂಡ್ ಆಗಿರೋ ಐಟಮ್ಸು, ಈ ಬಾಲು, ರಿಂಗು, ಈ ಥರ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿಬಿಡಿ. ನೋಡಿ, ಜಾಸ್ತಿನೂ ಮ್ಯೂಸಿಕ್ ಅಡಿಕ್ಟ್ ಆಗಬಾರ್ದು. ಸ್ವಲ್ಪ ದಿನ ನೋಡಿ, ಆಮೇಲೆ 2 ದಿನಕ್ಕೆ ಒಂದು ದಿನ, ಒಂದು ಟೈಮು ಮಾಡಿ. ಆಮೇಲೆ ಹೋಗ್ತಾ 4 ದಿನಕ್ಕೆ ಒಂದು ಟೈಮ್ ಮಾಡಿ ನೋಡಿ, ಅಕಾರ್ಡಿಂಗ್ ಟು ಆ ಮಗು ಹೆಂಗೆ ಮಲಗುತ್ತೆ ಅಂತ. ಆಮೇಲೆ ಫೈನಲಾಗಿ
ಮ್ಯೂಸಿಕ್ ಕಟ್ ಮಾಡಿ ಬರೀ ಮಸಾಜ್ ಕೊಟ್ಟು ಮಲಗಿಸೋದು ಟ್ರೈ ಮಾಡಿ. ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ನಾವು ಟ್ರೈ ಮಾಡಲೇಬೇಕು. ಸೊ ಇವತ್ತದು ನ್ಯಾಚುರಲ್ ಹೋಮ್ ರೆಮಿಡೀಸ್ 3ನಲ್ಲಿ ಸ್ಲೀಪ್ ಬಗ್ಗೆ ಹೇಳಿದ್ದೀವಿ. ನೆಕ್ಸ್ಟ್ ನೋಡೋಣ ಇನ್ನೂ ಏನು ಹೇಳ್ಕೊಡ್ತಾರೋ ಅಲ್ಲಿ, ಅದ್ಮೇಲೆ ಡಿಪೆಂಡಾಗಿ ನಾನು ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ. ಓಕೆನಾ? ಓಕೆಪ್ಪ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.